ಇವತ್ತಿನಿಂದ PU ಪರೀಕ್ಷೆ. ಆಲ್ ದಿ ಬೆಸ್ಟ್ ಮಕ್ಕಳೇ ಎಲ್ರಿಗೂ ಕೂಡ. ಇನ್ನು ಮಾರ್ಚ್ 17ರವರೆಗೂ ಕೂಡ ನಡೆಯಲಿರುವಂತಹ ದ್ವಿತೀಯ PU ಎಕ್ಸಾಮ್ಸ್ ಪರೀಕ್ಷೆ ನಡೆಸೋದಕ್ಕೆ ಪರೀಕ್ಷಾ ಬೋರ್ಡ್ ತಯಾರಿಯನ್ನ ನಡೆಸ್ತಾ ಇದೆ. ಯಾವುದೇ ಅಕ್ರಮಗಳು ಬೋರ್ಡ್ನಿಂದ ಆಗದಂತೆ ಹದ್ದಿನ ಕಣ್ಣಿಟ್ಟಿರುವಂಥದ್ದು. ಇವತ್ತಿಂದ PUC ಪರೀಕ್ಷೆ ಮಾರ್ಚ್ 17ರವರೆಗೂ ಕೂಡ ಕಂಟಿನ್ಯೂ ಆಗಲಿದೆ. ದ್ವಿತೀಯ PU ಎಕ್ಸಾಮ್ಸ್. ಪ್ರಶ್ನೆ ಪತ್ರಿಕೆ ಲೀಕ್ ಆಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಪ್ರಶ್ನೆ ಪತ್ರಿಕೆ ರವಾನೆಗೂ ಕೂಡ ಟೈಟ್ ಸೆಕ್ಯೂರಿಟಿ ಇರುವಂಥದ್ದು. ಎಕ್ಸಾಮ್ಸ್ ಸೆಂಟರ್ ಹಾಗೂ ಸೋಷಿಯಲ್ ಮೀಡಿಯಾ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. KSRTC ಮತ್ತೆ BMTC ಇಂದ ಪರೀಕ್ಷಾರ್ಥಿಗಳ ಉಚಿತ ಪ್ರಯಾಣ, ಹಾಲ್ ಟಿಕೆಟ್ ತೋರಿಸಿ ಉಚಿತವಾಗಿ ಓಡಾಡೋದಕ್ಕೆ ಅವಕಾಶವನ್ನು ಕೂಡ ಮಾಡಲಾಗಿದೆ. ಒಂದಷ್ಟು ಏನೆಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಬಿಕಾಸ್ ಅಕ್ರಮಗಳು ಪರೀಕ್ಷೆಗಳಲ್ಲಿ ನಡೀತಾನೆ ಇರುತ್ತೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಆ ಗ್ರಾಫ್ ಏನಿದೆ ಇಳಿಕೆಯನ್ನ ಕಂಡಿದೆ ಅಂತಾನೆ ಹೇಳ್ಬೋದು. ಬಿಕಾಸ್ ಅಷ್ಟು ಅಲರ್ಟ್ ಆಗಿರ್ತಾರೆ, ಅಷ್ಟು ಭದ್ರತೆಯೊಂದಿಗೆ ಎಕ್ಸಾಮ್ಸ್ ಅನ್ನ ನಡೆಸೋದಕ್ಕೆ ಬೋರ್ಡ್ ಎಲ್ಲಾ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿರುತ್ತೆ. ಸೊ ಯಾವುದೇ ರೀತಿಯಾದಂತಹ ಪ್ರಶ್ನೆ ಪತ್ರಿಕೆ ಲೀಕ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ಹಿಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಎಲ್ಲ ಬಂತು. ಅಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಮರುಪರೀಕ್ಷೆ ಮಾಡಬೇಕು ಅಂತ ವಿದ್ಯಾರ್ಥಿಗಳೇ ಪ್ರೊಟೆಸ್ಟ್ ಮಾಡಿ ಮರುಪರೀಕ್ಷೆಯನ್ನ ಮಾಡಿಸೋದಕ್ಕೆ ಮುಂದಾದ್ರು. ಸೊ ಆ ರೀತಿಯೆಲ್ಲ ತಪ್ಪುಗಳು ಆಗಬಾರ್ದು, ತೊಂದರೆಗಳು ಆಗಬಾರ್ದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ಏನೆಲ್ಲ ತೆಗೆದುಕೊಳ್ಳಬೇಕು ಅದೆಲ್ಲವನ್ನು ಕೂಡ ಟೈಟ್ ಸೆಕ್ಯೂರಿಟಿಯನ್ನ ಕೊಟ್ಟು ಪ್ರಶ್ನೆ ಪತ್ರಿಕೆ ರವಾನೆಗೂ ಕೂಡ ಸೊ ಅಲ್ಲೇ ಯಾವಾಗ ರವಾನೆ ಆಗುತ್ತೆ ಪ್ರಶ್ನೆ ಪತ್ರಿಕೆಗಳು ಅಲ್ಲೇ ಸ್ವಲ್ಪ ಮುಂಜಾಗ್ರತೆ ಕ್ರಮಗಳನ್ನ ವಹಿಸಬೇಕಾಗುತ್ತೆ. ಸೊ ಅದೆಲ್ಲವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. ಇನ್ನು ಮಾರ್ಚ್ 17ರವರೆಗೂ ಕೂಡ ನಡೆಯುತ್ತೆ. ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ಪರೀಕ್ಷೆಗೆ 7,000 ಇನ್ನು ಎಷ್ಟು ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಣಿಯನ್ನ ಮಾಡಿಸ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ ನೋಂದಣಿ ಆಗಿರುವಂತಹ ವಿದ್ಯಾರ್ಥಿಗಳೆಲ್ಲರೂ ಕೂಡ ಎಕ್ಸಾಮ್ಸ್ಗೆ ಪ್ರೆಸೆಂಟ್ ಇರೋದಿಲ್ಲ. ಎಷ್ಟೋ ಜನ ಒಂದಷ್ಟು ಕಾರಣಾಂತರಗಳಿಂದ. ಸೊ ಆ ಒಂದು ಸಂಖ್ಯೆಗಳನ್ನ ಗಮನಿಸ್ತಾ ಹೋಗೋದಾದ್ರೆ 7,10,363 ವಿದ್ಯಾರ್ಥಿಗಳು ನೋಂದಣಿಯನ್ನ ಮಾಡಿರುವಂಥದ್ದು ಪರೀಕ್ಷೆಗೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ ಕೂಡ ಎಕ್ಸಾಮ್ಸ್ ನಡೆಯುತ್ತೆ. ರಾಜ್ಯಾದ್ಯಂತ 1,217 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯುತ್ತೆ. ಧೈರ್ಯ ಇದೆ, ಮಾಡ್ತೀವಿ ಅನ್ನೋದು. ಮಾಡಿದೀವಿ 6 ಗಂಟೆ ನಿದ್ದೆ ಆಗ್ತಾ ಇದೀವಿ. 2 months ಇಂದ ಪ್ರಿಪರೇಟರಿ ಎಕ್ಸಾಮ್ಸ್ ಎಲ್ಲ ಬರ್ದು ಸಾಕಷ್ಟು ಪ್ರಿಪರೇಟರಿ ಎಕ್ಸಾಮ್ಸ್ ಬರ್ದಿದ್ದೀವಿ. 4 to 3 ಪ್ರಿಪರೇಟರಿ ಎಕ್ಸಾಮ್ಸ್ ಬರ್ದಿದ್ದೀವಿ. ಸೊ ಕಾನ್ಫಿಡೆನ್ಸ್ ಇದೆ. ಇವತ್ತು ಮೊದಲನೇ ಪೇಪರ್ ಕನ್ನಡ ಪರೀಕ್ಷೆ. ಸೊ ಪರೀಕ್ಷೆ ಬಗ್ಗೆ ಏನು ಹೇಳ್ತೀರಾ? ಪ್ರಿಪ್ರೇಷನ್ ಇರೋದ್ರಿಂದ ಎಲ್ಲ ಲೈಕ್ ಏನು ಭಯ ಇಲ್ಲದೆ ಧೈರ್ಯದಿಂದ ಮಾಡ್ಬೋದು ಅನ್ಕೊಂಡಿದ್ದೀವಿ. ಎಲ್ಲ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ. ಧೈರ್ಯ ನಮ್ಗೇನು ಭಯ ಇರಲ್ಲ, ಎಲ್ಲ ಚೆನ್ನಾಗಿ ಓದಿಸಿರ್ತೀವಿ, ಪ್ರಾಕ್ಟೀಸ್ ಮಾಡಿಸಿರ್ತೀವಿ. ಎಕ್ಸಾಮ್ಸ್ಗಳು ಸಾಕಷ್ಟು ಎಕ್ಸಾಮ್ಸ್ಗಳು ಮಾಡಿಸಿರ್ತೀವಿ. ಅದರಿಂದ ಮಕ್ಳುಗಳಿಗೆ ಈಸಿನೇ ಇರುತ್ತೆ ಸಾಮಾನ್ಯವಾಗಿ. ಸೊ ಕನ್ನಡ ಪರೀಕ್ಷೆ ಅಂದ್ರೆ ಕೆಲವೊಂದು ಜನ ಮಕ್ಕಳಿಗೆ ಭಯ ಇರುತ್ತೆ. ಅವ್ರಿಗೆ ಏನು ಹೇಳ್ತೀರಾ? ನಮ್ಮ ಮಕ್ಳುಗಳಿಗೇನು ಭಯ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಅವರು ಸಾಕಷ್ಟು ಎಕ್ಸಾಮ್ಸ್ಗಳು ಬರೆದಿದ್ದಾರೆ. ಎಲ್ಲ ಮಕ್ಕಳಿಗೆ ಏನು ಹೇಳ್ತೀರಾ ಪರೀಕ್ಷೆ? ಎಲ್ಲರೂ ಚೆನ್ನಾಗಿ ಬರೀಲಿ, ಆಲ್ ದಿ ಬೆಸ್ಟ್ ಅಂತ ಹೇಳ್ತೀವಿ. ನಮ್ಗೇನು ಭಯ ಇರಲ್ಲ, ಎಲ್ಲ ಚೆನ್ನಾಗಿ ಓದಿಸಿರ್ತೀವಿ, ಪ್ರಾಕ್ಟೀಸ್ ಮಾಡಿ. ಸೊ PU ಎಕ್ಸಾಮ್ಸ್, SSLC ಎಕ್ಸಾಮ್ಸ್ ಬಂತು ಅಂತ ಹೇಳಿದ್ರೆ ಮಕ್ಕಳಷ್ಟೇ ಅಲ್ಲ, ಮಕ್ಕಳ ಜೊತೆಗೆ ಪೇರೆಂಟ್ಸ್ ಆಗಿರ್ಬೋದು ಮತ್ತು ಶಿಕ್ಷಕರಾಗಿರ್ಬೋದು ಅವರು ಕೂಡ ಒಂದು ರೀತಿ ತಪಸ್ಸನ್ನೇ ಮಾಡಬೇಕು. ಬಿಕಾಸ್ ಕಾಲೇಜ್ಗಳಲ್ಲಿ 100% ರಿಸಲ್ಟ್ಸನ್ನ ತರಿಸ್ಬೇಕು ಅನ್ನುವಂತಹ ಒಂದು ಸವಾಲು ಶಿಕ್ಷಕರಿಗಿರುತ್ತೆ. ಪೇರೆಂಟ್ಸಿಗೆ ನಮ್ಮ ಮಕ್ಕಳು ಇಷ್ಟು ಪರ್ಸೆಂಟೇಜನ್ನೇ ತಗೊಂಡು ಔಟ್ಪುಟ್ ಬರಬೇಕು ಅನ್ನುವಂಥದ್ದು, ಒಳ್ಳೆ ಔಟ್ಪುಟ್ ಕೊಡಬೇಕು ಅನ್ನುವಂಥದ್ದು ಪೇರೆಂಟ್ಸ್ಗೂ ಕೂಡ ಒಂದು ಸವಾಲಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ PU ಎಕ್ಸಾಮ್ಸ್ ರಿಸಲ್ಟ್ಸ್ ಮೇಲೇ ಅವರ ಮುಂದಿನ ಭವಿಷ್ಯ ಕೂಡ ನಿರ್ಧಾರ ಆಗಿರುತ್ತೆ. ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಲಕ್ಷ್ಮಿ, ಗುಡ್ ಮಾರ್ನಿಂಗ್. PU ಪರೀಕ್ಷೆ ಮಕ್ಕಳಿಗೆಲ್ರಿಗೂ ಆಲ್ ದ ಬೆಸ್ಟ್ ಹೇಳಿದ್ರ? ಎಷ್ಟು ಭಯ ಏನಾದ್ರೂ ಇದೆಯಾ ಮಕ್ಕಳಲ್ಲಿ? ಎಕ್ಸಾಮ್ ಬರೆಯೋದಕ್ಕೆ ಎಷ್ಟು ಉತ್ಸುಕರಾಗಿದ್ದಾರೆ? ಎಷ್ಟು ಕಾನ್ಫಿಡೆನ್ಸ್ ಇದೆ ಲಕ್ಷ್ಮಿ? ಎಸ್ ರೋಜಾ, ಇದು ವಿದ್ಯಾರ್ಥಿಗಳ ಜೀವನದ ಅತ್ಯಂತ ಅಮೂಲ್ಯವಾದಂತಹ ಘಟ್ಟ. ಏನು ಸೆಕೆಂಡ್ PUC ದ್ವಿತೀಯ PUC ಪರೀಕ್ಷೆ ಒಂದು ಆರಂಭವಾಗ್ತಿದೆ. ಇನ್ನೂ 2 ಹಂತದಲ್ಲಿ ಸಹ ಅವರು ಪರೀಕ್ಷೆ ಬರೆಯುವುದಕ್ಕೆ ಅವಕಾಶ ಇರುವಂತದ್ದು. ಸದ್ಯಕ್ಕೆ ಇವತ್ತು ಮೊದಲನೇ
ತಾವು ನೋಡ್ತಾ ಹೋಗಬಹುದು ರೋಗ ಯಾವ ರೀತಿಯಾಗಿ ವಿದ್ಯಾರ್ಥಿಗಳು ಎಕ್ಸಾಮ್ ಸೆಂಟರ್ಗೆ ಆಗಮಿಸ್ತಾ ಇದ್ದಾರೆ ಅಂತ ಹೇಳಿ ಎಕ್ಸಾಮ್ ಸೆಂಟರ್ಗೆ ಆಗಮಿಸುವ ಮುಖಾಂತರವಾಗಿ ಅವರ ಅಲರ್ಟ್ ಆಗಿರುವಂತಹ ಸೀಟ್ಗಳನ್ನ ನೋಡ್ಬೇಕಂತ ತಮ್ಮ ತಮ್ಮ ಸ್ಥಳಗಳಿಗೆ ಹೋಗಿ ಕುಂತು ಎಕ್ಸಾಮ್ ಬರೆಯುವುದಕ್ಕೆ ಬುಕ್ಗಳನ್ನ ಈಗ ಆಲ್ರೆಡಿ ಮಾಡ್ಕೊಂಡಿರುವಂತಹದ್ದು. ಸೊ ಇದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಲ್ಲೇಶ್ವರಂನಲ್ಲಿರುವಂತದ್ದು. ಅಂದ್ರೆ ಅತಿ ಹೆಚ್ಚು ಸ್ಟೂಡೆಂಟ್ಸ್ ಗಳು ಪರೀಕ್ಷೆ ಬರೆಯುವಂತಹ ಕೇಂದ್ರ ಇದು. ಇವಾಗ ಆಲ್ರೆಡಿ ಅದ್ರ ಜೊತೆಗೆ ಪೇರೆಂಟ್ಸ್ ಸಹ ಬಂದು ಮಕ್ಕಳಿಗೆ ಆಲ್ ದ ಬೆಸ್ಟ್ ಶುಭ ಕೋರಿ, ಜೊತೆಗೆ ಟೀಚರ್ಸ್ ಗಳು ಸಹ ಇಲ್ಲಿಗೆ ಭೇಟಿ ನೀಡಿ ಮಕ್ಕಳಿಗೆ ಶುಭ ಕೋರಿ ಎಕ್ಸಾಮ್ಸ್ ಟೈಮ್ಗೆ ಕಳಿಸ್ಕೊಡ್ತಾ ಇರುವಂತದ್ದು ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಸೊ ವಿದ್ಯಾರ್ಥಿಗಳು ಈಗ ಎಕ್ಸಾಮ್ ಸೆಂಟರ್ಗೆ ಆಗಮಿಸ್ತಾ ಇದ್ದಾರೆ. ಸಾಕಷ್ಟು ಜನ ವಿದ್ಯಾರ್ಥಿಗಳು ಇದು ನಮ್ಮ ಲ್ಯಾಂಗ್ವೇಜ್ ಕನ್ನಡ ಪರೀಕ್ಷೆ, ಕನ್ನಡ ಮೊದಲ ಭಾಷೆ ಇರೋದ್ರಿಂದಾಗಿ ಇದಕ್ಕೂ ಯಾವುದೇ ರೀತಿಯಾದಂತಹ ಭಯ ಇಲ್ಲ ಅನ್ನುವಂಥದ್ದನ್ನ ಸಹ ಈಗಾಗಲೇ ವಿದ್ಯಾರ್ಥಿಗಳು ಹೇಳಿರೋದು. ಈ ಕೆಲವು ಜನ ಪೇರೆಂಟ್ಸ್ ಇದ್ದಾರೆ, ಜೊತೆಗೆ ವಿದ್ಯಾರ್ಥಿಗಳು ಸಹ ಪರೀಕ್ಷೆ ಬರೆಯೋದಕ್ಕೆ ಹೋಗ್ತಾ ಇದ್ದಾರೆ. ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಎಷ್ಟು ಯಾವ ರೀತಿಯಾಗಿ ಪ್ರಿಪೇರ್ ಆಗಿದ್ದಾರೆ ಅಂತ ಹೇಳಿ. ಹಾಯ್ ತಮ್ಮ ಹೆಸರು, ಹೇಗ್ ಪ್ರಿಪೇರ್ ಆಗಿದ್ದಾರೆ? ಇವತ್ತು ಮೊದಲನೇ ಪರೀಕ್ಷೆ, ಕನ್ನಡ ಪರೀಕ್ಷೆ, ಎಕ್ಸೈಟ್ಮೆಂಟ್ ಇದೆ, ಹಾಗೆ ಭಯ ಏನಾದ್ರು ಇದೆಯಾ ಹೇಳಿ? ಎಕ್ಸಾಮ್ ಹೆಂಗಿರುತ್ತೆ? ಸೊ ಅವ್ರು ಫಸ್ಟು ಕನ್ನಡ ಇಂಗ್ಲೀಷ್ ಇಟ್ಟೋರೋದ್ರಿಂದ ನಮಗೆ ಗೊತ್ತು ಲೈಕ್ ಐಡಿಯಾ ಕನ್ನಡ ಹೆಂಗೆ ಅಂತ. ಸೊ ಭಯ ನರ್ವಸ್ ಏನೂ ಇಲ್ಲ ಹಂಗೆ. ಓದ್ಕೊಂಡ್ ಬಂದಿದ್ದೀವಿ. ಇಲ್ಲಿ ಪೇರೆಂಟ್ಸ್ ಸಹ ಇದ್ದಾರೆ. ಮಕ್ಕಳು ಪರೀಕ್ಷೆಗೆ ಹೋಗ್ತಾರೆ ಅಂತಂದ್ರೆ ಪೇರೆಂಟ್ಸ್ಗೂ ಅಷ್ಟೇ ಭಯ ಇರುತ್ತೆ. ಸೊ ಇವತ್ತು ನಿಮ್ಮ ಮಗಳು ಎಕ್ಸಾಮ್ ಬರೆಯೋಕೆ ಹೋಗ್ತಿದ್ದಾರೆ. ತಾವೇನು ಹೇಳ್ತೀರಾ? ಹೇಗೆ ಪ್ರಿಪೇರ್ ಆದ್ರು ಅವರು? ಹೇಗೆ ಸಪೋರ್ಟ್ ಮಾಡಿದ್ರಿ? ಮೇಡಮ್, ಆ್ಯಸ್ ಎ ಪೇರೆಂಟ್ಸ್ ನಾವು ಏನು ಮಾಡಬೇಕು ಮಾಡಿದ್ದೀವಿ. ಈವನ್ ಕಾಲೇಜಸ್ಸಲ್ಲೂ ಟೀಚರ್ಸು ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಚೆನ್ನಾಗಿ ಓದಲಿ, ಪರ್ಸೆಂಟೇಜ್ ತೊಗೊಳ್ಳಿ, ಮುಂದೆ ಒಳ್ಳೆ ಭವಿಷ್ಯಕ್ಕೋಸ್ಕರ ಅವರು ಚೆನ್ನಾಗಾಗಲಿ ಅಂತ ಅವ್ರನ್ನೆಲ್ಲ ತರೋ ಮಾಡಿದ್ದಾರೆ. ನಾನು ನೋಡಿರೋ ಪ್ರಕಾರ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದ್ದಾರೆ ಮ್ಯಾಮ್. ಏನು ಭಯ ಇಲ್ಲ ಅವರಿಗೆ, ಚೆನ್ನಾಗಿ ರೆಡಿ ಆಗಿದ್ದಾರೆ. ಎಕ್ಸಾಮ್ಗೆ ಅಂತ ಪ್ರಿಪೇರ್ ಆಗಿದ್ದಾರೆ. ಸೊ ನೋಡಬೇಕು ಮೇಡಮ್ ಏನು ಅಂತ. ಇಲ್ಲಿ ಇನ್ನೊಂದು ಇದ್ದಾರೆ, ಅವರು ಸಹ ಓದ್ಕೊಂತಿದ್ದಾರೆ. ಈಗ ಪರೀಕ್ಷೆಗೆ ಇನ್ನೇನು ಕೆಲವೇ ನಿಮಿಷಗಳ ಟೈಮ್ ಇದೆ, ಏನು ಹೇಳ್ತೀರಾ? ಏನೂ ಇಲ್ಲ, ಜಾಸ್ತಿ ನರ್ವಸ್ ಏನಾಗ್ತಿಲ್ಲ. ಆ್ಯಕ್ಚುಲಿ 10th ಇದ್ದಿದ್ದಷ್ಟು ಭಯ 12th ಇಲ್ಲ. ಸೊ ಚೆನ್ನಾಗಾಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಚೆನ್ನಾಗಿ ಓದಿದ್ದೀವಿ. ಓಕೆ, ಕನ್ನಡದಲ್ಲಿ ಎಷ್ಟು ಅಂಕ ತೆಗಿತೀನಿ ಅನ್ನುವಂಥ ನಂಬಿಕೆ ಇದೆ? 75+ ಬರ್ಬೋದು. ನಿಮ್ಮ ಫ್ರೆಂಡ್ಸ್ಗೆಲ್ಲ ಏನು ಹೇಳ್ತೀರಾ? ಅವ್ರಿಗೆಲ್ಲ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಸೊ ನೋಡಿದ್ರಲ್ಲ ರೋಜಾ, ಈ ರೀತಿಯಾಗಿ ವಿದ್ಯಾರ್ಥಿಗಳು ಸಖತ್ತಾಗಿ ಫುಲ್ ಅಂದರೆ ಯಾವುದೇ ಭಯ ಇಲ್ಲದೆ ನಾವು ಪ್ರಿಪೇರ್ ಆಗಿದ್ದೇವೆ. ಇನ್ನೇನು ಎಕ್ಸಾಮ್ ಬರೆಯೋದಕ್ಕೆ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ. ಫುಲ್ ಜೋಶಲ್ಲಿ ಪರೀಕ್ಷೆ ಬರೆಯೋದಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಪರೀಕ್ಷಾ ಕೇಂದ್ರದ ಹತ್ರ ಆಗಮಿಸ್ತಾ ಇರುವಂತಹದ್ದು. ಜೊತೆಗೆ ಅವರು ಪೇರೆಂಟ್ಸ್ ಆಗಿರ್ಬೋದು, ಟೀಚರ್ಸ್ಗಳು ಸಹ ಆಗಮಿಸಿ ಅವರಿಗೆ ವಿಷನ ಮಾಡ್ತಿದ್ದಾರೆ. ಇಲ್ಲಿ ಟೀಚರ್ಸು ಸಹ ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಎಸ್ ಮೇಡಮ್, ಇವತ್ತು ನಿಮ್ಮ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ, ತಾವೇನು ಹೇಳ್ತೀರಾ? ಆಲ್ ದ ಬೆಸ್ಟ್. ಎಲ್ಲ ರಾಜ್ಯದ ಎಲ್ಲ ವಿದ್ಯಾರ್ಥಿಗಳು ಕೂಡ ಚೆನ್ನಾಗಿ ಓದ್ಕೊಂಡಿದ್ದಾರೆ, ವಿಶ್ವಾಸದಿಂದಿದ್ದಾರೆ. ಅವರೇನೆ ಮಕ್ಕಳೇ ನಾವೇ ಮಾಡ್ತೀವಿ ಮ್ಯಾಮ್, ನೀವು ಭಯ ಪಡಬೇಡಿ, ನಾವೇ ಚೆನ್ನಾಗಿ ಮಾಡ್ತೀವಿ, ವರ್ಷದ ಉದ್ದಕ್ಕೂ ಓದ್ಕೊಂಡಿದ್ದೇವೆ, ಏನು ಸಮಸ್ಯೆ ಇಲ್ಲ ಅಂತ. ಆ್ಯಕ್ಚುಲಿ ಮಕ್ಕಳಿಗೆ ಎಕ್ಸಾಮ್ ಅಂದರೆ ಟೀಚರ್ಸ್ಗಳಿಗೆ ಸ್ವಲ್ಪ ಭಯ ಇರುತ್ತೆ, ಹೇಗೆ ಬರೀತಾರೆ ಏನು ಅಂತ ಹೇಳಿ. ಸೊ ಭಯ, ಬಟ್ ನಮಗೂ ನಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ. ನಾವು ವರ್ಷ ಉದ್ದಕ್ಕೂ ಇದು ಮಾಡಿದ್ದೇವೆ. ಈ ಕ್ವಶನ್ಗಳು ಇದೇ ಪಾಠದಲ್ಲಿ ಇದೆ ಇಂಪಾರ್ಟೆಂಟ್ಗಳು ಅಂತದ್ದು ಮಾಡಿದ್ದೇವೆ. ಮಾಡೆಲ್ ಕ್ವಶನ್ ಪೇಪರ್ಗಳಿದ್ದಾವೆ, ಹಳೆಯ ಕ್ವಶನ್ ಪೇಪರ್ಗಳಿದ್ದಾವೆ, ಅದನ್ನೆಲ್ಲ ನೋಡಿಕೊಂಡು ತುಂಬ ವಿಶ್ವಾಸದಿಂದಿದ್ದಾರೆ. ಸೊ ನೋಡಿದ್ರಲ್ಲ, ಈ ರೀತಿಯಾಗಿ ರೋಜಾ ಈ ಸದ್ಯಕ್ಕೆ ಪರೀಕ್ಷಾ ಕೇಂದ್ರದ ಮುಂಭಾಗದಲ್ಲಿ ಸಾಕಷ್ಟು ಜನ ವಿದ್ಯಾರ್ಥಿಗಳಾಗಿರ್ಬೋದು, ಜೊತೆಗೆ ಪೋಷಕರು ಹಾಗೆ ಏನು ಟೀಚರ್ಸ್ಗಳು ಸಹ ಇಲ್ಲಿಗೆ ಭೇಟಿ ನೀಡೋದ್ರ ಮುಖಾಂತರವಾಗಿ ವಿದ್ಯಾರ್ಥಿಗಳ ಶುಭ ಹಾರೈಕೆಯನ್ನು ತಿಳಿಸ್ತಾ ಇದ್ದಾರೆ. 10 ಗಂಟೆಗೆ ಪರೀಕ್ಷೆ ಆರಂಭ ಆಗಿ ಸುಮಾರು 1 ಗಂಟೆ ಪರೀಕ್ಷೆ ಅಂತ್ಯಗೊಳ್ಳುವಂತಹದ್ದು. ಸೊ ಏನು ಪರೀಕ್ಷಾ ಕೇಂದ್ರದ ಸುತ್ತಮುತ್ತಲೂ ಸಹ ಒಂದಷ್ಟು ಬಿಗಿ ಭದ್ರತೆಯನ್ನು ಕೈಗೊಂಡಿರುವಂತಹದ್ದು. ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗದಂತೆ ಅವರಿಗೆ ಅಚ್ಚುಕಟ್ಟಾಗಿ ಎಲ್ಲವನ್ನ ಪ್ರಿಪೇರ್ ಮಾಡ್ಕೊಂಡಿರುವಂತಹದ್ದು. ರೋಜಾ, ಥ್ಯಾಂಕ್ ಯು ಲಕ್ಷ್ಮಿ, ತಮ್ಮ ಡೀಟೇಲ್ಸ್ಗಾಗಿ.